ವಿಡಿಯೋದಲ್ಲಿ ಸೋಮವಾರದ ದಿನದಂದು ಶಿವನನ್ನು ಯಾಕೆ ಪೂಜೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೋಮವಾರ ಎನ್ನುವ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನೇ ಅಡಗಿ ಕುಳಿತಿದ್ದಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೋಮವಾರದ ದಿನದಂದು ಶಿವನನ್ನು ಯಾಕೆ ಪೂಜೆ ಮಾಡ್ತಾರೆ? ನಾವು ದೇವಾದಿ ದೇವನಾದ ಮಹಾದೇವನನ್ನು ಯಾವ ದಿನ ಬೇಕಾದರೂ ಪೂಜಿಸ್ಬೋದು ಅಥವಾ ನಿಯಮಿತವಾಗಿಯೂ ಆತನನ್ನು ಪೂಜಿಸ್ಬೋದು. ಆದರೆ ಸೋಮವಾರದ ದಿನವನ್ನು ಶಿವನ ಪೂಜೆಗೆ ಅತ್ಯಂತ ಮಂಗಳಕರ ಹಾಗೂ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗುತ್ತೆ. ಈ ದಿನ ಮಾಡಿದ ಪೂಜೆ ಪುನಸ್ಕಾರಗಳು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ. ಅಷ್ಟು ಮಾತ್ರವಲ್ಲ, ನಾವು ಸೋಮವಾರದ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳಿಂದ ಶಿವನು ಈಗ ಪ್ರಸನ್ನನಾಗ್ತಾನೆ ಅನ್ನೋ ನಂಬಿಕೆ ಇದೆ. ಸೋಮವಾರದ ದಿನದಂದೇ ನಾವು ಯಾಕೆ ಪೂಜೆಯನ್ನು ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಸೋಮವಾರ ಎನ್ನುವ ಹೆಸರಿಗೂ ಶಿವನಿಗೂ ಇರುವ ಸಂಬಂಧ ಆದರೂ ಏನು? ಹೆಚ್ಚಿನವರಿಗೆ ಸೋಮವಾರದ ದಿನದಂದು ಯಾಕೆ ಪೂಜೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಉತ್ತರ ಆ ದಿನದ ಹೆಸರಿನಲ್ಲಿಯೇ ಇದೆ. ವಾಸ್ತವವಾಗಿ ಸೋಮವಾರ ಎನ್ನುವ ಪದದ ಅರ್ಥವೇ ಸೋಮ, ಅಂದರೆ ಶಿವನ ಜಡೆ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರನೆಂದರ್ಥ. ಸೋಮ ಎನ್ನುವ ಪದವು ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತೆ. ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂದರ್ಥ. ಇದು ಶಿವನ ಶಾಂತ ಸ್ವಭಾವವನ್ನು ಸಂಕೇತಿಸುತ್ತೆ. ಸೋಮವಾರಕ್ಕೂ ಪಾರ್ವತಿ ದೇವಿಗೂ ಇರುವ ಸಂಬಂಧ ಆದರೂ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಇನ್ನೊಂದು ಕಥೆಯ ಪ್ರಕಾರ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ತಾಯಿ ಪಾರ್ವತಿಯು 16 ಸೋಮವಾರಗಳ ಕಾಲ ಕಠಿಣ ತಪಸ್ಸು ಮಾಡಿದಳು. ಇದರಿಂದಾಗಿ ಭಗವಂತನು ಸಂತೋಷಪಟ್ಟನು ಮತ್ತು ಅವಳನ್ನು ತನ್ನ ಪತ್ನಿಯನ್ನಾಗಿ ಪಡೆದನು. ಅಂದಿನಿಂದ ಸೋಮವಾರದ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಗಿದೆ ಎಂದು ಹೇಳ್ತಾರೆ. ಸೋಮವಾರಕ್ಕೂ ಚಂದ್ರನಿಗೂ ಇರುವ ಸಂಬಂಧ ಆದರೂ ಏನು? ದಂತಕಥೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರ ಕ್ಷಯರೋಗಕ್ಕೆ ಗುರಿಯಾಗ್ತಾರೆ. ಆತ ಈ ರೋಗದಿಂದ ಮುಕ್ತನಾಗುವುದಕ್ಕಾಗಿ ಸೋಮವಾರದ ದಿನದಂದು ಪರಶಿವನನ್ನು ಆರಾಧಿಸುತ್ತಾರೆ. ಈ ಥರ ಪರಿಣಾಮವಾಗಿ ಅವನು ಕ್ಷಯರೋಗದಿಂದ ಪಾರಾದರು. ಅಂದಿನಿಂದ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನ ಅಂತ ಹೇಳ್ತಾರೆ. ಸೋಮವಾರ ಶಿವ ಮಂತ್ರಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಓಂ ಹ್ರೀಂ ಹುಂ ಪಟ್ ಸ್ವಾಹ ಮತ್ತು ಓಂ ನಮೋ ನಮಃ ಮತ್ತು ಓಂ ನಮಃ ಶಿವಾಯ ಅಸ್ತು. ವ್ಯಕ್ತಿಯು ಈ 3 ಶಿವ ಮಂತ್ರಗಳನ್ನು ಪಠಿಸೋದ್ರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರ್ತಾರೆ. ಹಾಗಾಗಿ ಸೋಮವಾರದ ದಿನದಂದು ನೀವು ಶಿವನನ್ನು ಪೂಜಿಸುವಾಗ ತಪ್ಪದೆ ಈ ಮಂತ್ರಗಳನ್ನು ಪಠಿಸಬೇಕು. ಓಂ ಎನ್ನುವ ಶಬ್ದಕ್ಕೂ ಸೋಮವಾರಕ್ಕೂ ಇರುವ ಸಂಬಂಧ ಆದರೂ ಏನು ಅಂತ ತಿಳ್ಕೊಳ್ಳೋಣ. ಇದಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖವಾದ ವಿಚಾರವೆಂದರೆ, ನಾವು ಸೋಮವಾರ ಎನ್ನುವ ಪದವನ್ನು ಉಚ್ಚರಿಸಿದಾಗ ಅಲ್ಲಿ ನಮಗೆ ಓಂ ಎನ್ನುವ ಶಬ್ದ ಸ್ವಯಂಚಾಲಿತವಾಗಿ ಸೃಷ್ಟಿಯಾಗುತ್ತೆ. ಈ ಓಂ ಎನ್ನುವ ಶಬ್ದವು ಕೂಡ ಶಿವನಿಗೆ ಸಂಬಂಧಿಸಿದ ಶಬ್ದವಾಗಿದೆ. ಅಂದರೆ ಸೋಮವಾರ ಎನ್ನುವ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನೇ ಅಡಗಿ ಕುಳಿತಿದ್ದಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಈ ಕಾರಣದಿಂದಲೇ ನಾವು ಸೋಮವಾರದಂದು ಪೂಜೆನ ಮಾಡಬೇಕು ಶಿವನಿಗೆ ಅಂತ ಹೇಳೋದು. ಇದಿಷ್ಟು ಕೂಡ ಸೋಮವಾರದ ದಿನ ಯಾಕೆ ನಾವು ಶಿವನನ್ನು ಪೂಜೆ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ.